ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ SSB ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ. ಅಮೌಂಟ್ ಅಪ್ಡೇಟ್, ಲೇಟೆಸ್ಟ್ ಅಪ್ಡೇಟ್ ಏನು ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ಇಲ್ಲಿ ಮೇನ್ ಥಿಂಗ್, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅಮೌಂಟ್ ಕ್ರೆಡಿಟ್ ಕೂಡ ಆಗಿದೆ. ಕೆಲವು OBC ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ, ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸರ್ಕಾರ ಹೇಳಿರೋ ಹಾಗೆ ಬಿಡುಗಡೆ ಶೀಘ್ರದಲ್ಲೇ ಮಾಡ್ತೀವಿ, ಶೀಘ್ರದಲ್ಲೇ ಇನ್ನೇನು ಕೆಲವು ದಿನಗಳಲ್ಲಿ ಜಮೆ ಮಾಡ್ತೀವಿ ಅಂತ ಹೇಳಿ ನಿಮಗೆ ಅಪ್ಡೇಟ್ ಕೂಡ ಬಂದಿತ್ತು. ನಾವು ಅದನ್ನ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಟ್ಟಿದ್ವು. ಈಗ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಖಾತೆಗೆ ಹಣ ಬಂದ್ಬಿಟ್ಟು ಜಮೆ ಆಗ್ತಾ ಇದೆ. SC ST ಆಗಿರ್ಬೋದು, ಮೈನಾರಿಟಿ ವಿದ್ಯಾರ್ಥಿಗಳಿಗೆ ನೀವು ಗಮನಿಸಿರುತ್ತೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ನೇ ಮಾಡ್ತಾ ಇದ್ದಾರೆ, ಲೈಕ್ ನಮಗೆ ಅಮೌಂಟ್ ಕ್ರೆಡಿಟ್ ಕೂಡ ಆಯಿತು ಅಂತ. ಮೈನ್ ಥಿಂಗ್, SC ST ವಿದ್ಯಾರ್ಥಿಗಳಿಗೆ ಪೆಂಡಿಂಗ್ ಇರೋ ಅಮೌಂಟ್ ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಹಣನ ಉಳಿಸ್ಕೊಂಡಿದ್ರು, ಅದನ್ನು ಕೂಡ ಕ್ಲಿಯರ್ ಮಾಡ್ತಾ ಇದ್ದಾರೆ. ನೀವು ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೋಬಹುದು. ಲೈಕ್ ನಿಮ್ಗೆ ಕೂಡ ಬಂದಿಲ್ಲ ಅಂದ್ರೆ ನಿಮ್ದು DBT ಪುಷ್ ಆಗಿ ಅಮೌಂಟ್ ಸ್ಯಾಂಕ್ಷನ್ ಆಗಿ ನಿಮಗೆ ಫೈನಲ್ ಸ್ಟೇಜ್ ಅಲ್ಲಿ ಇದೆ ಅಂದ್ರೆ ನಿಮ್ಮ ಖಾತೆಗೆ ಶೀಘ್ರದಲ್ಲಿ ಕೂಡ ಜಮೆ ಆಗ್ಬೋದು. ಇನ್ನು ಮೇನ್ ಥಿಂಗ್, OBC ವಿದ್ಯಾರ್ಥಿಗಳು ಕಾಯ್ತಾ ಇದ್ದೀರಾ. ಲೈಕ್ OBC ವಿದ್ಯಾರ್ಥಿಗಳಿಗೆ ಯಾವಾಗ ಬರುತ್ತೆ, ಯಾಕೆ ಯಾವುದೇ ರೀತಿ ಅಪ್ಡೇಟ್ ಕೂಡ ಇಲ್ಲ, ಅಪ್ಲಿಕೇಶನ್ ಕೂಡ ವೆರಿಫೈ ಆಗ್ತಾ ಇಲ್ಲ, OBC ವಿದ್ಯಾರ್ಥಿಗಳಿಗೆ ಏನಾಯಿತು, ಸ್ಕಾಲರ್ಶಿಪ್ ಬರುತ್ತಾ ಇಲ್ವಾ ಅಂತೇಳಿ ಆ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. OBC ವಿದ್ಯಾರ್ಥಿಗಳಿಗೆ ಸದ್ಯದ ಮಟ್ಟಿಗೆ ಯಾವುದೇ ರೀತಿ ಅಫಿಷಿಯಲ್ ಮಾಹಿತಿ ಇಲ್ಲ, ಈಗಲೇ ಜಮೆ ಮಾಡ್ತೀವಿ ಅಂತ. OBC ಡಿಪಾರ್ಟ್ಮೆಂಟ್ ಕಡೆಯಿಂದನೂ ಕೂಡ ನಮಗೆ ಈ ಹಿಂದೆ ಅಪ್ಡೇಟ್ ಕೂಡ ಬಂದಿತ್ತು. ಅವ್ರಿಗೆ ಕೂಡ ಶೀಘ್ರದಲ್ಲಿ ಜಮೆ ಮಾಡಬಹುದು, ಹಣ ಕೂಡ ಬಿಡುಗಡೆ ಕೂಡ ಮಾಡಿದ್ದಾರೆ ಅಂತ ಕೂಡ ಬಂದಿತ್ತು. ಬಟ್ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಸ್ಟೇಟಸ್ ಕೂಡ ಅಪ್ಡೇಟ್ ಕೂಡ ಆಗಿಲ್ಲ. ಅಂಡ್ ಅವರಿಗೆ ಅಪ್ಲಿಕೇಶನ್ ತೋರಿಸ್ತಾ ಇಲ್ಲ. ಲೈಕ್ ನಿಮ್ಮ ಅಪ್ಲಿಕೇಶನ್ನ ಚೆಕ್ ಮಾಡ್ಕೊಳ್ಳಿ, ಈ ಇಯರ್ದು ಬಿಟ್ಟು ಹಾಕಿ ಲಾಸ್ಟ್ ಇಯರ್ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಅಪ್ಲಿಕೇಶನ್ ಎಲ್ಲ ಲೆವೆಲ್ ವೆರಿಫಿಕೇಶನ್ ಆಗಿ ನಿಮಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿದೆಯಾ, ಲೈಕ್ ನಿಮಗೆ ಅದು ಹೇಳ್ಕೊಳ್ಳಿ. ಎಲ್ಲ ಅಪ್ಲಿಕೇಶನ್ ಪ್ರೊಸೆಸ್ ಆಗಿ ನಿಮಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿದ್ದು, ನಿಮಗೆ DBT ಪುಷ್ ಆಗಿ ಇದ್ದು ಅಥವಾ ಅಮೌಂಟ್ ಸ್ಯಾಂಕ್ಷನ್ ಆಗಿದ್ದು ಇನ್ನೇನು ಲಾಸ್ಟ್ ಸ್ಟೆಪ್ ಅಲ್ಲಿ ಇದೀರಾ ಅಂದ್ರೆ ನಿಮಗೆ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಒಂದು ಎಕ್ಸ್ಪೆಕ್ಟೆಡ್ ಮಾಹಿತಿ ಆಗಿರುತ್ತೆ, ಲೈಕ್ ನಿಮ್ಗೆ ಕೂಡ ಜಮೆ ಮಾಡಬಹುದು. ಇಲಾಖೆಯವರು ನಿಮಗೆ ಗೊತ್ತಿರೋ ಹಾಗೆ ಬೇರೆ ಬೇರೆ ಇಲಾಖೆಯವರು ಕ್ಲಿಯರ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ರೀತಿ OBC ವಿದ್ಯಾರ್ಥಿಗಳು ಮಾತ್ರ ಕ್ಲಿಯರ್ ಮಾಡ್ದಲೇ ಇರೋಕ್ಕಾಗೋದಿಲ್ಲ. ಬೇರೆ ಬೇರೆ ಇಲಾಖೆಯವರು ಕ್ಲಿಯರ್ ಮಾಡ್ತಿರೋ ಕಾರಣ ನಿಮ್ಗೂ ಕೂಡ ಕ್ಲಿಯರ್ ಮಾಡಲೇಬೇಕಾಗುತ್ತೆ. ಬಿಕಾಸ್ ಸರ್ಕಾರ ಆ ರೀತಿ ಒಬ್ಬ ವಿದ್ಯಾರ್ಥಿಗಳಿಗೆ ಆ ರೀತಿ, ಇನ್ನೊಬ್ಬ ವಿದ್ಯಾರ್ಥಿಗೆ ಆ ರೀತಿ ಮಾಡೋಕ್ಕಾಗೋದಿಲ್ಲ. ಬಟ್ ಟೈಮ್ ತೆಗೆದುಕೊಳ್ಳುತ್ತೆ, ನಿಮಗೆ ಕ್ರೆಡಿಟ್ ಕೂಡ ಮಾಡ್ತಾರೆ. ನಿಮಗೆ ಏನಾದ್ರು ಲೇಟೆಸ್ಟ್ ಅಪ್ಡೇಟ್ ಕ್ರೆಡಿಟ್ ಮಾಡಿದ್ರೆ, ಏನಾದ್ರು ಅಪ್ಡೇಟ್ ಬಂದ್ರೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅಂಡ್ ಮೇನ್ ಥಿಂಗ್, ಲಾಸ್ಟ್ ಡೇಟ್ ಆಲ್ರೆಡಿ ನಿಮಗೆ ಗೊತ್ತಿರೋ ಎಕ್ಸ್ಟೆನ್ಷನ್ ಕೂಡ ಬರ್ತಾ ಇದ್ದಾರೆ. ನೀವು ಲಾಸ್ಟ್ ಡೇಟ್ ನೋಡಿಕೊಂಡು ಅದರ ಅನುಗುಣವಾಗಿ ಅಪ್ಲಿಕೇಶನ್ ಹಾಕ್ಬೋದು. ಅಂಡ್ ಫ್ರೆಶ್ ಅಪ್ಲಿಕೆಂಟ್ಸ್ ಯಾರು ಇದ್ದೀರಾ, ಲೈಕ್ ನಿಮಗೆ KE ಡಾಟಾ ಬಂದ್ಬಿಟ್ಟು ಫಿಚ್ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದೀರಿ, KE ಕಡೆಯಿಂದ ಡಾಟಾ ಬರ್ತಾ ಇಲ್ಲ, ಸಮಸ್ಯೆ ಕೂಡ ಆಗ್ತಾ ಇದೆ ಅಂತವರು ಏನ್ ಮಾಡಬೇಕಾಗುತ್ತೆ ಅಂದ್ರೆ ವೆಯ್ಟ್ ಮಾಡಿ. ಲೈಕ್ ನಿಮಗೆ ಡಾಟಾ ಫೆಚ್ ಆದರೆ ಆರಾಮಾಗಿ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ. ಲೈಕ್ OBC ವಿದ್ಯಾರ್ಥಿಗಳು NSP OTR ನೋಂದಣಿ ಮಾಡಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ನಿಮ್ಗೆ ಇನ್ನೂ ಕೂಡ ಡಾಟಾ ಫೆಚ್ ಆಗ್ತಿಲ್ಲ ಅಂದ್ರೆ ನಿಮಗೆ ಇನ್ನೂ ಕೂಡ ನಿಮಗೆ ಲಾಸ್ಟ್ ಡೇಟನ್ನು ಎಕ್ಸ್ಟೆನ್ಷನ್ ಕೂಡ ಮಾಡ್ತಾರೆ, ಆಗ ನೀವು ಬೇಕಾದರೆ ಅಪ್ಲಿಕೇಶನ್ನ ಹಾಕೋಬಹುದು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಇಟ್. ಥ್ಯಾಂಕ್ ಯು.